ನಿಫ್ಟಿ ಬಾಟಮ್ ಟಚ್ ಆಗಕ್ಕೆ ಆಲ್ಮೋಸ್ಟ್ ನಿಯರ್ ಲೆವೆಲ್ಸ್ ಅಲ್ಲಿ ಇದೆ. ಮೇ ಬಿ ಒಂದು ಗಿವ್ ಆರ್ ಟೇಕ್ 500 to 700 ಪಾಯಿಂಟ್ಸ್ ಬಂದು ಒಂದು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಬಟ್ ಬಾಟಮ್ ಹತ್ರ ಬಂದಾಯ್ತು. ಅಂಡ್ ಸೆಪ್ಟೆಂಬರ್ ಇಂದ ಹತ್ತತ್ರ ಫೆಬ್ರವರಿ ವರೆಗೂ ಎಷ್ಟು ಸೆಲ್ ಮಾಡಿದ್ದಾರೆ ಅಂದ್ರೆ 3,11,000 ಕೋಟಿ ಬಂದು FIIs ಬಂದು ಟೋಟಲ್ ಆಗಿ ಸೆಲ್ ಮಾಡಿದ್ದಾರೆ. ಇಂಡಿಯನ್ ಮಾರ್ಕೆಟ್ಸ್ ಇಂದ ಇಷ್ಟು ಅಮೌಂಟ್ ಬಂದು ಆಚೆ ಹೋಗಿದೆ FIIs ಮೂಲಕ. ಹಾಯ್ ದೇರ್ ಗೈಸ್, ವೆಲ್ಕಮ್ ಬ್ಯಾಕ್. ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ CEO ಆಫ್ ಟ್ರೇಡ್ ಅಚೀವರ್ಸ್. ಸೊ ಈ ವಿಡಿಯೋಲಿ ನಾವೇನು ನೋಡ್ತಾ ಇದೀವಿ ಅಂತ ನೋಡಿದ್ರೆ ಇಂಡಿಯನ್ ಮಾರ್ಕೆಟ್ಸ್ ಹೇಗಿದೆ ಅಂಡ್ ನಮ್ಮ ಸ್ಟಾಕ್ ಮಾರ್ಕೆಟ್ ಏನ್ ಆಗ್ತಾ ಇದೆ, ಏನ್ ಆಗ್ಬೋದು ಅನ್ನೋದ್ ಬಗ್ಗೆ ನಾವು ಇವಾಗ ನೋಡ್ತಾ ಇದೀವಿ. ಸೊ ನಿಫ್ಟಿ ನೋಡಿದ್ರೆ ಹತ್ತತ್ರ ನಮಗೆ 22,119 ಅಲ್ಲಿ ಬಂದು ಇವತ್ತು ಕ್ಲೋಸ್ ಆಗಿದೆ. ಅದಕ್ಕೆ ಮುಂಚೆ ತುಂಬಾ ಜನ ಒಂದು ಮುಖ್ಯವಾದ ಕ್ವಶನ್ ಕೇಳ್ತಾರೆ, ಏನು ಅಂದ್ರೆ ಸರ್ ರಿವ್ಯೂ ಪ್ರಿವ್ಯೂನೇ ಕೊಡ್ತಾ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ರಿ. ಅದೇ ತರ ರಿವ್ಯೂ ಪ್ರಿವ್ಯೂ ವಿಡಿಯೋಸ್ ಬರೋದಿಲ್ಲ ಯಾಕೆ ಅಂತ ಕೇಳ್ತಾ ಇದ್ರಿ. ಎಷ್ಟೊಂದು ಜನಕ್ಕೆ ಗೊತ್ತು ಅಂತ ಗೊತ್ತಿಲ್ಲ. ಇವಾಗ ರೀಸೆಂಟ್ ಟೈಮ್ ನೀವು ನ್ಯೂಸ್ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಲಾಸ್ಟ್ ಮಂತ್ ಅಲ್ಲಿ ಸೆಬಿ ಒಂದು ಸರ್ಕ್ಯುಲರ್ ಕಳಿಸಿದ್ರು. ಏನು ಅಂದ್ರೆ ಯಾರು ಈ ತರ ಯೂಟ್ಯೂಬ್ ಅಲ್ಲಿ ಕರೆಂಟ್ ಮಾರ್ಕೆಟ್ ಬಗ್ಗೆ ಚಾರ್ಟ್ಸ್ ತೋರಿಸಬಾರ್ದು ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ನಮ್ಮಿಂದ ರಿವ್ಯೂ ಪ್ರಿವ್ಯೂ ರೆಗ್ಯುಲರ್ ಕೊಡಕ್ಕಾಗ್ತಿಲ್ಲ. ಅದನ್ನ ಹಾಗೆ ಸ್ಟಾಪ್ ಮಾಡೋ ತರ ಆಗೋಯ್ತು. ಸೆಬಿ ಸರ್ಕ್ಯುಲರ್ ಬಂದಿರೋದ್ರಿಂದ ನಮಗೆ ಕೊಡಕ್ಕಾಗಲಿಲ್ಲ. ಅದಕ್ಕೆ ಮುಂಚೆ ನಿಮಗೆ ಗೊತ್ತು ರೆಗ್ಯುಲರ್ ಆಗಿ ರಿವ್ಯೂ ಪ್ರಿವ್ಯೂ ಬರ್ತಾನೆ ಇತ್ತು. ಇವಾಗ ಇವ್ರ ಸರ್ಕ್ಯುಲರ್ ಇಂದ ವಿ ಕೆನಾಟ್ ಗಿವ್ ಯು ಡೈರೆಕ್ಟ್ ಲೈವ್ ಮಾರ್ಕೆಟ್ಸ್ ಅಲ್ಲಿ ಅನಾಲಿಸಿಸ್ ತೋರ್ಸಕ್ಕಾಗಲ್ಲ. ಬಟ್ ಇದ್ರೇನು ಟೆಕ್ನಿಕಲ್ ಆಗಿ ತೋರಿಸಬಹುದು, ಅಂದ್ರೆ ಡೆಫಿನೆಟ್ ಆಗಿ ತೋರಿಸಬಹುದು. ಆದ್ರೆ ಅವ್ರು ಏನ್ ಹೇಳಿದ್ರೆ ಅಂದ್ರೆ ಲಾಸ್ಟ್ 3 months ಡೇಟಾ ಬಂದು ಕರೆಂಟ್ ಮಾರ್ಕೆಟ್ ಇಂದ 3 months ಡೇಟಾ ತೋರಿಸಬಾರ್ದು, ಅದ್ರ ಪ್ರೀವಿಯಸ್ ಡೇಟಾಸ್ ನ ತೋರಿಸಬಹುದು ಅಂತ ಹೇಳಿದ್ದಾರೆ. ಸೊ ಇವಾಗ ನಾವು ನೋಡೋದು ಪ್ರೀವಿಯಸ್ ಡೇಟಾಸ್. ಆ ಪ್ರೀವಿಯಸ್ ಡೇಟಾ ಇಟ್ಕೊಂಡು ನಾವು ಅನಾಲಿಸಿಸ್ ಮಾತ್ರ ಹೇಗೆ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ನಿಫ್ಟಿ ಇವಾಗ ಸಿನಾರಿಯೋ ಹೇಗಿದೆ ಅಂತ ಮುಖ್ಯವಾಗಿ ನೋಡೋಣ. ನಿಫ್ಟಿ ಇವಾಗ ನೋಡಿದ್ರೆ ಹತ್ತತ್ರ ನಮಗೆ ಹೈ ಇಂದ ಆಲ್ಮೋಸ್ಟ್ 16% ಒಂದು ಕೆಳಗೆ ಬಂದಿದೆ. ಓವರ್ ಆಲ್ ಹೈ ಇಂದ ಇವಾಗ 16% ಕೆಳಗೆ ಬಂದಿದೆ. ಮುಖ್ಯವಾಗಿ ಇದು ಒನ್ ಆಫ್ ದಿ ರೀಸನ್, 2 ರೀಸನ್ ಹೇಳ್ಬೋದು. ಒಂದು ಬಂದು FIIs ಸೆಲ್ಲಿಂಗು. ಎರಡನೇ ರೀಸನ್ ಏನು ಅಂದ್ರೆ ದೇರ್ ಇಸ್ ಅ ಗ್ಲೋಬಲ್ ಟೆನ್ಷನ್ ಅಂಡ್ ಅನ್ಸರ್ಟಿನಿಟಿ ಬಿಕಾಸ್ ಆಫ್ ಟ್ರಂಪ್. ಟ್ರಂಪ್ ಸ್ಯಾಂಕ್ಷನ್ಸ್, ಆಮೇಲೆ ಸ್ಯಾಂಕ್ಷನ್ಸ್ ವಾರ್ ಅಂತ ಹೇಳ್ತಾರೆ. ಒಂದೊಂದು ಕಂಟ್ರಿಲೂ ಅವ್ರು ಇವಾಗ ಕೆನಡಾ ಮೇಲೆ, ಮೆಕ್ಸಿಕೋ ಮೇಲೆ 25% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ದು, ಚೈನಾ ಮೇಲೆ 10% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳೋದು. ಸೊ ಈ ತರ ವಿಷಯಗಳು ಹೋಗ್ತಾ ಇದೆ. ಅವ್ರು ಇನ್ ರಿಪ್ಲೈ ಮತ್ತೆ ನೀವು ಟ್ಯಾರಿಫ್ ಇಂಪೋಸ್ ಮಾಡಿದ್ರೆ ನಾನು ಟ್ಯಾರಿಫ್ ಇಂಪೋಸ್ ಮಾಡ್ತೀನಿ ಅಂತ ಹೇಳಿ. ಸೊ ಈ ತರ ಒಂದು ಗ್ಲೋಬಲ್ ವಾರ್ ನಡೀತಾ ಇರೋದ್ರಿಂದ ಒಂದು ಅನ್ಸರ್ಟಿನಿಟಿ ಹೋಗ್ತಾನೆ ಇದೆ. ಅಂಡ್ ಡೇ ಬೈ ಡೇ ನಿಮಗೆ ಗೊತ್ತು ನ್ಯೂಸ್ ಬರ್ತಾನೆ ಇದೆ ಇದ್ರ ಬಗ್ಗೆ. ಸೊ ಇದು ಒಂದು ಮುಖ್ಯವಾದ ರೀಸನ್ ವೈ ಮಾರ್ಕೆಟ್ಸ್ ಆರ್ ಫಾಲಿಂಗ್ ಅಂಡ್ ಅನ್ಸರ್ಟಿನಿಟಿ. ಅಂಡ್ ಎರಡನೇ ವಿಷಯ ಏನು ಅಂತ ನೋಡಿದ್ರೆ FIIs ಸೆಲ್ಲಿಂಗ್ ಎಷ್ಟಿದೆ ಅಂತ ನೋಡಿದ್ರೆ ಸೆಪ್ಟೆಂಬರ್ ಇಂದ ಹತ್ತತ್ರ ಫೆಬ್ರವರಿ ವರೆಗೂ ಎಷ್ಟು ಸೆಲ್ ಮಾಡಿದ್ದಾರೆ ಅಂದ್ರೆ 3,11,000 ಕೋಟಿ ಬಂದು FIIs ಬಂದು ಟೋಟಲ್ ಆಗಿ ಸೆಲ್ ಮಾಡಿದ್ದಾರೆ. ಸೊ ಇಂಡಿಯನ್ ಮಾರ್ಕೆಟ್ಸ್ ಇಂದ ಇಷ್ಟು ಅಮೌಂಟ್ ಆಚೆ ಹೋಗಿದೆ FIIs ಮೂಲಕ. ಸೊ ಇದ್ರೇನು ಇದೊಂದು ಚಿಕ್ಕ ಕಂಪ್ಯಾರಿಸನ್ ಡೇಟಾ ನಾನು ನಿಮ್ಗೆ ತೋರಿಸ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ. ಅಂಡ್ ನನ್ನ ಫೈನಲ್ ಸ್ಟ್ಯಾಂಡ್ ಏನು ಅಂತಾನು ನಾನು ನಿಮ್ಗೆ ಹೇಳ್ತೀನಿ ನಿಫ್ಟಿ ಬಗ್ಗೆ. ಇವಾಗ ಚಾರ್ಟ್ ನೋಡಿದ್ರೆ ಇದು ಬಂದು ಕರೆಂಟ್ ಮಾರ್ಕೆಟ್ ಚಾರ್ಟ್ ಅಲ್ಲ, 3 months ಬ್ಯಾಕ್ ಅಲ್ಲಿರೋ ಚಾರ್ಟ್. ಅಂಡ್ ಇವಾಗ ಮುಖ್ಯವಾಗಿ ಮಾರ್ಕೆಟ್ ಬಂದು ಇದಕ್ಕೆ ಪ್ರೀವಿಯಸ್ ಡೇಟಾಸ್ ಅಲ್ಲಿ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ನೋಡಿದ್ರೆ ಎಲ್ಲಿದೆ ಅಂತ ನೋಡಿದ್ರೆ ನಮಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತು. ನಾವು ರೆಗ್ಯುಲರ್ ಆಗಿ ಫಾಲೋ ಮಾಡೋರಿಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಈ ಲೆವೆಲ್ಸ್ ನ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡತ್ತೆ ಅಂತ. ಸೊ ಇವಾಗ ಇದು ಮುಂಚೆ ನೋಡಿದ್ರೆ ಈ 2021 to 2023 ವರೆಗೂ 18,600 ವರೆಗೂ ಸ್ಟ್ರಾಂಗ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಮಾಡ್ತಾ ಇತ್ತು. ಅಂಡ್ ಅದ್ರ ಕೆಳಗೆ ಬಂದು ನಮಗೆ 15,000 ಸ್ಟ್ರಾಂಗ್ ಲೆವೆಲ್ ಆಫ್ ಸಪೋರ್ಟ್ ಆಗಿತ್ತು. ಸೊ ಇವಾಗ ನೋಡಿದ್ರೆ ಇದು ಬಂದು ಲಾಸ್ಟ್ ಟೈಮ್ ಬಂದು ನಿಮಗೆ ಈ ರೇಂಜ್ ಬಂದು ಇಟ್ ಇಸ್ ಅ ವೆರಿ ಸ್ಟ್ರಾಂಗ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಅಂಡ್ ಸಪೋರ್ಟ್. ಯಾವುದು 23,000 21,300 ಬಂದು ಒಳ್ಳೆ ಸ್ಟ್ರಾಂಗ್ ಲೆವೆಲ್ ಆಫ್ ಸಪೋರ್ಟ್ಸ್ ಅಂಡ್ ರೆಸಿಸ್ಟೆನ್ಸ್ ಆಗಿತ್ತು. ಅಂಡ್ ಹೈ ಅಲ್ಲಿ ನೋಡಿದ್ರೆ 26,240 ಬಂದು ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆನ್ಸ್ ಆಗಿತ್ತು. ನೀವು ಈ ಲೆವೆಲ್ಸ್ ಎಲ್ಲ ಮುಖ್ಯವಾದ ಲೆವೆಲ್ಸ್ ಅಂತ ಕನ್ಸಿಡರ್ ಮಾಡಿ ಮಾರ್ಕೆಟ್ ಆ ಜಾಗಕ್ಕೆ ಹೋಗುವಾಗೆಲ್ಲ ನೀವು ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ನೋಡಬಹುದು, ರೈಟ್? ಇವಾಗ ಮಾರ್ಕೆಟ್ ಡೇಟಾವಾಗಿ ನೋಡುವಾಗ ಏನು ಅಂತ ನೋಡಿದ್ರೆ ನಾನು ಮುಂಚೆನೇ ಹೇಳಿದ್ದೆ ನಿಮಗೆ, ಈ ಹತ್ತತ್ರ ನಿಮಗೆ 3,00,000 ಕೋಟಿ FIIs ಬಂದು ಸೇಲ್ ಆಗಿದೆ ಅಂತ. ಇವಾಗ ಅದರಲ್ಲಿ ಮುಖ್ಯವಾಗಿ ಹಿಂದಿನ ಡೇಟಾ ತೆಗೆದು ನೋಡೋಣ. ಸೊ ಈ 2020 ಕ್ರಾಶ್ ತಗೋಣ. ಲಾಸ್ಟ್ 5 years ಅಲ್ಲಿ 2020 ಕ್ರಾಶ್ ತಗೊಂಡ್ರೆ ಮಾರ್ಕೆಟ್ ಬಂದು 12,500 ಆ ಟೈಮಲ್ಲಿ ಟ್ರೇಡ್ ಆಗ್ತಿತ್ತು. ಅಲ್ಲಿಂದ ಹತ್ತತ್ರ ಒಂದು 40% ವರೆಗೂ ನಮಗೆ ಮಾರ್ಕೆಟ್ ಫಾಲ್ ಆಯ್ತು. ಈ ಮಾರ್ಕೆಟ್ ಫಾಲ್ ಅಲ್ಲಿ ನೋಡಿದ್ರೆ ಆ ಟೈಮ್ ಅಲ್ಲಿ FIIs ಸೆಲ್ಲಿಂಗ್ ಎಷ್ಟಿತ್ತು ಅಂತ ನೋಡಿದ್ರೆ 83,000 ಕೋಟಿ ಟೋಟಲ್ ಆಗಿ ಸೇಲ್ ಮಾಡಿದ್ರು. ಆದ್ರೆ ಫಾಲ್ ಎಷ್ಟಿತ್ತು ಅಂದ್ರೆ ಹತ್ತತ್ರ 40%. ಬಟ್ ಇವಾಗಿರೋ ಮಾರ್ಕೆಟ್ ಕ್ಯಾಪ್ ಸ್ವಲ್ಪ ಜಾಸ್ತಿ ಆಗಿದೆ. ಅವಾಗಿರೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇವಾಗಿರೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. FIIs ಬಂದು ರೆಗ್ಯುಲರ್ ಆಗಿ ಸೇಲ್ ಮಾಡ್ತಾನೆ ಇದ್ದಾರೆ. ಬಟ್ ಯಾವ್ದು ನಮ್ಗೆ ಇವಾಗ ನಮ್ಮನ್ನ ಹಿಡ್ಕೊಂಡಿದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ DIIs. ನೀವು DIIs ಎಷ್ಟೇ ಸೇಲ್ ಮಾಡಿದ್ರು ಅದಕ್ಕೆ ಈಕ್ವಲ್ ಆಗಿ ಬೈ ಮಾಡ್ತಾನೆ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ ಏನ್ ರೀಸನ್ ಅಂದ್ರೆ ಜನರು ಮಾರ್ಕೆಟ್ ಅಲ್ಲಿ ದೇ ಹ್ಯಾವ್ ಸ್ಟಾರ್ಟೆಡ್ ಇನ್ವೆಸ್ಟಿಂಗ್ ಇನ್ SIP ಮಾತ್ರನೇ ಒಂದು ಹ್ಯೂಜ್ ಚಂಕ್ ಆಫ್ ಮನಿ ಇಸ್ ಗೋಯಿಂಗ್ ಇನ್ ಟು ದಿ ಮಾರ್ಕೆಟ್ಸ್. ಒಂಥರ ರೀಇನ್ವೆಸ್ಟ್ಮೆಂಟ್ ತರ ಹೋಗ್ತಾನೆ ಇದೆ. ಅದು ತುಂಬಾ ಜನ ಕಂಟಿನ್ಯೂ ಮಾಡೋದ್ರಿಂದ ಅದು ಹೋಗ್ತಾನೆ ಇದೆ. ಈ ಸೈಡ್ ಅಲ್ಲಿ ಮಾತ್ರನೇ ಇದರಿಂದಾನೇ ನಿಫ್ಟಿಲ್ ಬಂದು ಒಂದು ದೊಡ್ಡ ಲೆವೆಲ್ ಫಾಲ್ ನೋಡ್ಲಿಲ್ಲ.
ಒಂದು 15% ಇಸ್ ಅ ಜನರಲ್ ಥಿಂಗ್. ನಾರ್ಮಲ್ ಆಗಿ ಒಂದು ಮಾರ್ಕೆಟ್ ಕರೆಕ್ಷನ್ ಬರುವಾಗ 15-20% ಅನ್ನೋದು ಕರೆಕ್ಷನ್ ಆಗುತ್ತೆ. ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೆ ಕರೆಕ್ಷನ್ ಅಂದ್ರೆ ಏನು, ಕ್ರಾಶ್ ಅಂದ್ರೆ ಏನು ಅಂತ. ಇನ್ ಕೇಸ್ ನಿಮಗೆ ಅದು ಅರ್ಥ ಆಗಿಲ್ಲ ಅಂದ್ರೆ ನೀವು ಹೋಗಿ ಆ ವಿಡಿಯೋ ನೋಡಿ, ಡೆಫಿನೆಟ್ ಆಗಿ ನಿಮಗೆ ಇಟ್ ವಿಲ್ ಬಿ ವೆರಿ ಯೂಸ್ಫುಲ್. ಅಂಡ್ ಮುಖ್ಯವಾಗಿ ಇನ್ನೊಂದು ನೋಡ್ಬೇಕಾಗಿರೋ ವಿಷಯ ಏನು ಅಂದ್ರೆ, ನಿಫ್ಟಿ ಇವಾಗಿರೋ ಕಂಡೀಷನ್ ಏನು, ಇದು ಇನ್ನೂ ಕರೆಕ್ಷನ್ ಹಾಗೆ ಕಂಟಿನ್ಯೂ ಆಗತ್ತಾ ಇಲ್ಲ ಮಾರ್ಕೆಟ್ ತಿರುಗತ್ತಾ ಅಂತ ನೋಡಿದ್ರೆ, ಇನ್ನೊಂದು ಮುಖ್ಯವಾದ ಡೇಟಾ ನಾವು ತೆಗೆದು ನೋಡೋಣ. ಅದೇನು ಡೇಟಾ ಅಂತ ನೋಡಿದ್ರೆ ಪಿ ರೇಷಿಯೋ ಅಂತ ಹೇಳ್ತಾರೆ, ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ. ಇವಾಗ ಪ್ರೈಸ್ ಟು ಅರ್ನಿಂಗ್ಸ್ ರೇಷಿಯೋ ನೋಡಿದ್ರೆ, ಇವಾಗ ನಿಫ್ಟಿದು 5 years ಆವ್ರೇಜ್ ತಗೊಂಡ್ರೆ, ಈ 5 years ಆವ್ರೇಜ್ ಅಲ್ಲಿ ಮಾರ್ಕೆಟ್ ಬಂದು ಇವಾಗ ಪೀಕ್ಗೆ ಹೋದಾಗಿಂದ ಪಿ ರೇಷಿಯೋ ಎಷ್ಟಿತ್ತು ಅಂದರೆ 42 ವರೆಗೂ ಹೋಯ್ತು. ಈ ಮಾರ್ಕೆಟ್ ಬಂದು 2020 ಕ್ರ್ಯಾಶ್ ಆದಮೇಲೆ ಒಂದು ಪೀಕ್ ಹೊಡಿತು ಗೊತ್ತಾ ನೋಡಿ. ಈ ಕ್ರ್ಯಾಶ್ ಮುಗಿದು ಈ ಹತ್ತತ್ರ ಒಂದು ಮಾರ್ಕೆಟ್ 7,500 ಇಂದ ಆಲ್ಮೋಸ್ಟ್ 18,000 ವರೆಗೂ 10,000 ಪಾಯಿಂಟ್ಸ್ ವರೆಗೂ ರೀಬೌಂಡ್ ಆಯಿತು. ವಿ ಶೇಪ್ ರಿಕವರಿ ಅಂತ ಹೇಳ್ತಾರೆ. ಸೊ ಅಷ್ಟು ದೂರ ಏರಿದ ಮೇಲೆ ಪಿ ರೇಷಿಯೋ ಎಷ್ಟಿತ್ತು ಅಂದರೆ ಕೆಳಗಿಂದ ಮಾರ್ಕೆಟ್ ಹತ್ತತ್ರ 41 ವರೆಗೂ ಹೈ ಹೋಯ್ತು ಪಿ ರೇಷಿಯೋ. ಬಟ್ ಅದಾದ್ಮೇಲೆ ನೋಡಿದ್ರೆ ಪಿ ರೇಷಿಯೋ ಸ್ಟಾರ್ಟೆಡ್ ಟು ಕಮ್ ಡೌನ್. ಎಲ್ಲರೂ ಹೈ ವ್ಯಾಲ್ಯೂಯೇಷನ್ ಅಂತ ಹೇಳ್ತಾ ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಮಾರ್ಕೆಟ್ಸ್ ಪಿ ರೇಷಿಯೋ ಸ್ಟಾರ್ಟೆಡ್ ಟು ಕಮ್ ಡೌನ್. ಇವಾಗ ಎಷ್ಟು ದೂರ ಬಂತು ಅಂತ ನೋಡಿದ್ರೆ ಇಟ್ ಹಸ್ ಕಮ್ ಅಪ್ ಟು ಫೈನಲ್ ಆಗಿ ಇವಾಗ ಎಲ್ಲಿ ಬಂದು ನಿಂತಿದೆ ಅಂತ ನೋಡಿದ್ರೆ ಇಟ್ ಇಸ್ 19.7. ಇವಾಗ ಪಿ ರೇಷಿಯೋ ಆವರೇಜ್ ಆಗಿ ಇಷ್ಟು ದಿನ ಇರೋದಕ್ಕೂ ಇವಾಗ ಕಮ್ಮಿ ಆಗಿದೆ ಅಂದರೆ ಖಂಡಿತ ಕಮ್ಮಿ ಆಗಿದೆ. ಸೊ ಆಲ್ಮೋಸ್ಟ್ ಪಿ ರೇಷಿಯೋ ಮಾತ್ರ ಇಟ್ ಹಸ್ ಕಮ್ ಡೌನ್. ಇದು ಎಲ್ಲಿದೆ ಅಂದರೆ ಯಾವ ಲೆವೆಲ್ ಕೆಳಗೆ ಬಂದಿದೆ ಅಂದರೆ ಹತ್ತತ್ರ ನಮ್ಮ 2020 ಕ್ರ್ಯಾಶ್ ಆಯ್ತು ಗೊತ್ತಾ. 2020 ಕ್ರ್ಯಾಶ್ ಆಗುವಾಗ ಎಷ್ಟು ಪಿ ರೇಷಿಯೋ ಇತ್ತು ಅಂದರೆ ಬಾಟಮ್ ಬಂದು 17, ಇವಾಗ ಎಷ್ಟಿದೆ ಅಂದರೆ 19. ಸೊ ದೊಡ್ಡದಾಗೇನು ಡಿಫ್ರೆನ್ಸ್ ಇಲ್ಲ. ವಿ ಆರ್ ಅಟ್ ನಿಯರ್ ಬಾಟಮ್ ಲೆವೆಲ್. ನಿಫ್ಟಿ ಬಾಟಮ್ ಹೊಡೆಯೋಕ್ಕೆ ಆಲ್ಮೋಸ್ಟ್ ನಿಯರ್ ಲೆವೆಲ್ಸ್ ಅಲ್ಲಿ ಇದೆ. ಮೇ ಬಿ ಒಂದು ಗಿವ್ ಆರ್ ಟೇಕ್ 500 to 700 ಪಾಯಿಂಟ್ಸ್ ಬಂದು ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ. ಬಟ್ ಬಾಟಮ್ ಹತ್ರ ಬಂದಾಯ್ತು. ಇದರಲ್ಲಿ ಏನು ಅಂದರೆ ಮುಖ್ಯವಾಗಿ ಈ ಅನ್ಸರ್ಟಿನಿಟಿನ ದೊಡ್ಡ ಸಮಸ್ಯೆ. FIIs ಬಂದು ತಗೊಂಡಿರೋದಕ್ಕೆ ಇಂಪಾರ್ಟೆಂಟ್ ರೀಸನ್ ಏನಂದರೆ ಟ್ರಂಪ್ ಟ್ಯಾರಿಫ್ಸೆ. ಇಂಡಿಯಾಗೆ ಹೇಗೆ ಸ್ಯಾಂಕ್ಷನ್ ಮಾಡ್ತಾರೆ, ಈ ಎಲ್ಲ ಗ್ಲೋಬಲ್ ವಿಷಯದಿಂದಾನೇ ಇದು ನಡೀತಾ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಸೊ ಇವಾಗ ರೀಸೆಂಟ್ ಆಗಿ ಕೂಡ ನೋಡಿದ್ರೆ ಸಮೀರ್ ಅರೋರಾ ಹೀಲಿಯೋಸ್ ಕ್ಯಾಪಿಟಲ್ ಅವರು ಮಾತಾಡಿದ್ರು ಏನು ಅಂದ್ರೆ, So if you look at it like that, there is another 1 or 2 months, but these days the pace of fall is so high that these things can happen very fast. You are in the end game somewhere, but I would think that two things will coincide. By April, May, time also would have been 8 months, say September, say October, say. And second is, by that time, this situation of Trump and negotiations would also end. ಆಲ್ಮೋಸ್ಟ್ ಬಾಟಮ್ ಹತ್ತತ್ರ ಬಂದಾಯ್ತು. ಇದಕ್ಕೆ ರೀಸನ್ ಏನು ಅಂದ್ರೆ, ನಾರ್ಮಲ್ ಆಗಿ ನೀವು ಒಂದು ಸೈಕಲ್ ತೆಗೆದು ನೋಡಿದ್ರೆ ಯಾವುದೇ ಒಂದು ಕ್ರ್ಯಾಶ್ ತಗೊಂಡ್ರು ಇಟ್ ಸಸ್ಟೈನ್ಸ್ ಫಾರ್ ಮಿನಿಮಮ್ 6 to 8 months, 9 months. ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಕೆಲವು ಟೈಮ್ ಸಸ್ಟೈನ್ ಆಗಿ ಆ ಜಾಗದಲ್ಲಿ ಒಂದು ಕರೆಕ್ಷನ್ ಮುಗಿಸಿ ಕ್ರ್ಯಾಶ್ ಮುಗಿದ್ಮೇಲೆ ಇಟ್ ಸ್ಟಾರ್ಟ್ಸ್ ಟು ಗೋ ಫಾರ್ ಅ ಸೈಡ್ ವೇಸ್ ಮಾರ್ಕೆಟ್. ಸೈಡ್ ವೇಸ್ ಮುಗಿದ್ಮೇಲೆ ಮತ್ತೆ ಮಾರ್ಕೆಟ್ ಏನಾಗುತ್ತೆ, ಏರಕ್ಕೆ ಶುರು ಆಗುತ್ತೆ. ಆದ್ರೆ ವಿ ಶೇಪ್ ರಿಕವರಿ ಬೇಕು ಅಂದ್ರೆ ಅದಕ್ಕೆ ಸರ್ಟನ್ ಥಿಂಗ್ಸ್ ಗವರ್ಮೆಂಟ್ ಸೈಡ್ ಇಂದ ತಗೊಂಡ್ರೆ ಮಾತ್ರ ವಿ ಶೇಪ್ ರಿಕವರಿ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಅದೇನು ಅಂದ್ರೆ ಅದಕ್ಕೆ ಹೆಂಗಂದ್ರೆ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಸ್ ಈ ತರ ವಿಷಯಗಳು ನೀವು ಕೈ ಇಟ್ಟರೆ ಮಾತ್ರ ವಿ ಶೇಪ್ ರಿಕವರಿ ಆಗುತ್ತೆ. ಇಲ್ಲ ನಾರ್ಮಲ್ ಆಗಿ ಮಾರ್ಕೆಟ್ ಬಂದು ಮತ್ತೆ ಮೇಲೆ ಹೈಗೆ ಹೋಗೋ ಪಾಸಿಬಿಲಿಟಿ ಯಾವಾಗ ಬರುತ್ತೆ ಅಂತ ನೋಡಿದ್ರೆ ಒಂದು 8 months ಆ ಪೀರಿಯಡ್. ಆ 8 months ಅಂತ ಲೆಕ್ಕ ನೋಡುವಾಗ ಹತ್ತತ್ರ ನಮಗೆ ಏಪ್ರಿಲಲ್ಲಿ 8 months ಕಂಪ್ಲೀಟ್ ಆಗುತ್ತೆ. ಸೊ ಆಲ್ಮೋಸ್ಟ್ ವಿ ಆರ್ ಅಟ್ ದಿ ಎಂಡ್ ಆಫ್ ಕರೆಕ್ಷನ್ಸ್. ಸೊ ಈ ಜಾಗದಲ್ಲಿ 2 ಟೈಪ್ಸ್ ಆಫ್ ಇನ್ವೆಸ್ಟರ್ಸ್ ಇರ್ತಾರೆ. ಇವಾಗ ನೀವು ಮುಖ್ಯವಾಗಿ ಇವಾಗ ಒಬ್ರು ಕೆಳಗೆ ಬರ್ತಾ ಬರ್ತಾ ಪ್ಯಾನಿಕ್ ಆಗಿ ಕ್ಲೋಸ್ ಮಾಡಿ ಹೊರಟೋಗ್ತಾರೆ. ಇನ್ನೊಬ್ರು ವೆಯ್ಟ್ ಮಾಡಿಬಿಟ್ಟು ಏನಾದ್ರು ಆಪರ್ಚುನಿಟಿ ಇದೆ ಅಂತ ವೆಯ್ಟ್ ಮಾಡ್ತಾರೆ. ಸರಿ, 3 ಕ್ಯಾಟಗರಿ ಅಂತ ಇಟ್ಕೊಳ್ಳೋಣ. ಒಂದು ಬಂದು ಹೆದರ್ಕೊಂಡು ಕ್ಲೋಸ್ ಮಾಡಿ ಹೋಗೋರು. ಸೆಕೆಂಡ್ ಬಂದು ಸ್ಟಾಕ್ನ ಹೋಲ್ಡ್ ಮಾಡ್ತಾನೆ ಇರ್ತಾರೆ. ಕೆಳಗೆ ಬರುವಾಗ ಸರಿ ಮತ್ತೆ ಆವರೇಜ್ ಮಾಡ್ತೀನಿ ಅಂತ ಬಾಟಮ್ ಅಲ್ಲಿ ಬೈ ಮಾಡೋಕೆ ಶುರು ಮಾಡ್ತಾರೆ. ಆ್ಯಂಡ್ 3ನೇ ಕ್ಯಾಟಗರಿ ಸ್ಟಾಕ್ಸ್ನ ಇಟ್ಕೊಂಡಿರ್ತಾರೆ. ಅದು ಅವರಿಗೆ ಮತ್ತೆ ಕ್ಯಾಶ್ ಇನ್ವೆಸ್ಟ್ ಮಾಡೋಕ್ಕಾಗದಿರೋ ಕ್ಯಾಟಗರಿ. ನೀವು ಯಾವ ಕ್ಯಾಟಗರಿಲಿ ಇದ್ದೀರಾ ಅಂತ ನೋಡ್ಕೊಳ್ಳಿ. ನಾನು ನೋಡಿದ್ರೆ ಐ ಆಮ್ ಇನ್ ದ ಸೆಕೆಂಡ್ ಕ್ಯಾಟಗರಿ. ಕೆಳಗೆ ಬರುವಾಗ ಐ ಲುಕ್ ಎಟ್ ಇಟ್ ಆಸ್ ಅನ್ ಆಪರ್ಚುನಿಟಿ. ಏನಂದರೆ ಇಟ್ ಇಸ್ ಅ ವೆರಿ ಗುಡ್ ಡೀಲ್. ಏನಂದರೆ ಹತ್ತತ್ರ ನನಗೆ ನಾನು ತೊಗೊಂಡಿರೋ ಸ್ಟಾಕ್ಸ್ ಎಲ್ಲ ಇವಾಗ ನಾನು ತೊಗೊಂಡಿದ್ದೆಲ್ಲ ನೋಡಿದ್ರೆ ತುಂಬ ಲೋ ಅಲ್ಲಿ ತೊಗೊಂಡಿದ್ದೆ. ಅದಕ್ಕೆ ನನಗೆ ಹತ್ತತ್ರ 100%, 200% ರಿಟರ್ನ್ ಅಲ್ಲಿ ಇತ್ತು. ಇವಾಗ ಅದು ಬಂದು ಕಮ್ಮಿ ಆಗಿ ನನಗೆ ಇವಾಗ ಒಂದು 100%, 110% ಆ ಥರ ಕಮ್ಮಿ ಆಗಿದೆ. ಒಂದು ಇವಾಗ ಡಬಲ್ ಟ್ರಿಪಲ್ ಪ್ರಾಫಿಟ್ ಅಲ್ಲಿ ಇದ್ದಿದ್ದು ಇವಾಗ ಡಬಲ್ ಪ್ರಾಫಿಟ್ ಅಲ್ಲಿ ಬಂದಿದೆ. ಬಟ್ ನನಗೆ ಇವಾಗ ಏನು ಆಪರ್ಚುನಿಟಿ ನೋಡಿದ್ರೆ ಕೆಳಗೆ ಇವಾಗ ಒಳ್ಳೆ ರೇಟ್ ಇರುವಾಗ ಮತ್ತೆ ಐ ಆಮ್ ಗೋಯಿಂಗ್ ಟು ರೀಇನ್ವೆಸ್ಟ್. ನನಗೆ ಮೇಲೆ ಇರುವಾಗ ಐ ವಿಲ್ ಬಿ ಮೇಕಿಂಗ್ ಗುಡ್ ಮನಿ. ಆ ಕ್ಯಾಟಗರಿಲಿ ಇದ್ರಿ ಅಂದರೆ ಡೆಫಿನೆಟ್ ಆಗಿ ಇಟ್ ವಿಲ್ ಬಿ ಅ ರೈಟ್ ಟೈಮ್. ಇನ್ನೊಂದು 500 to 700 ಪಾಯಿಂಟ್ಸ್ ನೋಡಿ ನಿಫ್ಟಿ ಹೇಗಿದೆ ಅಂತ. ಅದಾದ್ಮೇಲೆ ಒನ್ಸ್ ಮಾರ್ಕೆಟ್ ರಿಕವರ್ ಆಗಕ್ಕೆ ಶುರು ಆಯಿತು ಅಂದರೆ ನಾನು ಮುಂಚೆನೇ ಒಂದು ಸ್ಟ್ರಾಟಜಿ ಹೇಳಿದ್ದೆ. ಎವ್ರಿ 5% ನೀವು ಸ್ವಲ್ಪ ಇನ್ವೆಸ್ಟ್ ಮಾಡ್ಕೊಂಡು ಬನ್ನಿ. ಒನ್ಸ್ ರಿಕವರ್ ಆಗುವಾಗ ಇಟ್ ವಿಲ್ ಬಿ ಅನ್ ಆವರೇಜ್ ಪೊಸಿಷನ್. ಥರ್ಡ್ ಕ್ಯಾಟಗರಿಲಿ ಇದ್ದೀರಾ ಅಂದರೆ ಈ ಟೈಮಲ್ಲಿ ಕ್ಲೋಸ್ ಮಾಡೋದು ಇಟ್ ವಿಲ್ ನಾಟ್ ಬಿ ಅ ಗುಡ್ ಐಡಿಯಾ. ವೆಯ್ಟ್ ಮಾಡಿ, ಕಂಪ್ಲೀಟಾಗಿ ರಿಕವರ್ ಆಗುವಾಗ ಫುಲ್ಲಾಗಿ ರಿಕವರ್ ಆಗಕ್ಕೆ ವೆಯ್ಟ್ ಮಾಡಿ. ಫಸ್ಟ್ ಕ್ಯಾಟಗರಿಲಿ ಇದ್ದರೆ ಆಲ್ರೆಡಿ ನೀವು ಕ್ಲೋಸ್ ಮಾಡಿದರೆ ಬೇಡ ಅಂತ ನೀವು ಆಚೆ ಬಂದಿದ್ರೆ ಕ್ಯಾಶ್ ಇಟ್ಕೊಂಡಿದ್ದೀರಾ ಅಂದರೆ
ಚೆನ್ನಾಗಿ ಬಾಟಮ್ ಬರುವಾಗ ಸ್ವಲ್ಪವಾಗಿ ರೀಇನ್ವೆಸ್ಟ್ಮೆಂಟ್ ಮಾಡ್ಕೊಂಡೇ ಬಂದ್ರೆ ಇಟ್ ವಿಲ್ ಬಿ ಅ ವೆರಿ ಗುಡ್ ಥಿಂಗ್. ಸೊ ಮಾರ್ಕೆಟ್ ನ ನೋಡಿ ಹೆದರ್ಕೊಂಬೇಡಿ, ಲಾಂಗ್ ಟರ್ಮ್ ಅಲ್ಲಿ ಹೇಗೂ ಮಾರ್ಕೆಟ್ ರಿಕವರ್ ಆಗುತ್ತೆ. ನೀವು ಹಿಸ್ಟಾರಿಕಲ್ ಆಗಿ ಮಾರ್ಕೆಟ್ ತೆಗೆದು ನೋಡಿದ್ರೆ, ಡೇಟಾ ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ನೀವು ಓವರ್ ಆಲ್ ಹಿಸ್ಟಾರಿಕಲ್ ಡೇಟಾ ನೋಡಿದ್ರೆ ನಿಫ್ಟಿ ಎಷ್ಟೋ ಸಲ ಕೆಳಗೋಗಿದೆ, ಅದೇ ಫೈನಲ್ ಆಗಿ ಎಲ್ಲಿದೆ ಅಂತ ನೋಡಿದ್ರೆ ಮೇಲಿದೆ. ಅದೇ ತರಾನೇ ಇಲ್ಲಿಂದ ಫ್ಯೂ ಇಯರ್ಸ್ ಅಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ನಿಫ್ಟಿ ವಿಲ್ ಬಿ ನ್ಯೂ ಹೈಸ್. ಅಂಡ್ ಒನ್ ಮೋರ್ ಥಿಂಗ್, ಈ ತುಂಬಾ ಕ್ರಿಟಿಕಲ್ ಆಗಿರೋ ಸಿಚುವೇಶನ್ FIS ಸೆಲ್ಲಿಂಗ್ ಆಗಿರ್ಬೋದು, ಗ್ಲೋಬಲ್ ಟೆನ್ಷನ್ ಆಗಿರ್ಬೋದು, ಈ ಟೈಮಲ್ಲಿ ಇಂಡಿಯಾಗ ಒಂದು ಒಳ್ಳೆ ನ್ಯೂಸ್ ಏನು ಅಂದ್ರೆ ಅವರ್ GDP ಈ ಕ್ವಾರ್ಟರ್ಗಾಗಿರೋ GDP ಹ್ಯಾಸ್ ಗ್ರೋನ್. ಎಷ್ಟು ಅಂತ ನೋಡಿದ್ರೆ ಅಕ್ಟೋಬರ್ ಟು ಡಿಸೆಂಬರ್ 3rd ಕ್ವಾರ್ಟರ್ದು GDP ನೋಡಿದ್ರೆ 5.4% ಲಾಸ್ಟ್ ಕ್ವಾರ್ಟರ್ ಇಂದ ಈ ಸಲ 6.2%ಗೆ ಜಾಸ್ತಿ ಆಗಿದೆ. ಅಂಡ್ ಕನ್ಸ್ಯೂಮರ್ ಸ್ಪೆಂಡಿಂಗು ಇಟ್ಸ್ ಗ್ರೋಯಿಂಗ್, ಇಟ್ಸ್ ಸ್ಲೋಲಿ ಗ್ರೋಯಿಂಗ್. 5.7% ಫಸ್ಟ್ ಕ್ವಾರ್ಟರ್, 5.9%, ನೌ ಇಟ್ ಇಸ್ 6.9% ಜಾಸ್ತಿ ಆಗಿದೆ. ಕನ್ಸ್ಯೂಮರ್ ಸ್ಪೆಂಡಿಂಗು ಜಾಸ್ತಿ ಆಗಿದೆ. ಸೊ ಆಟೋಮೆಟಿಕ್ ಆಗಿ ಕನ್ಸ್ಯೂಮರ್ ಸ್ಪೆಂಡಿಂಗ್ ಜಾಸ್ತಿ ಆಗದಂಗೆ ಗವರ್ಮೆಂಟ್ ಸ್ಪೆಂಡಿಂಗು ಸೈಡ್ ಬೈ ಸೈಡ್ ಜಾಸ್ತಿ ಆಗಿದೆ. ಸೊ ಇದಲ್ಲದೆ ವಾಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಇಸ್ ನೆಕ್ಸ್ಟ್ ಸೈಕಲ್ ಇಂದ ನಮಗೆ ಟ್ಯಾಕ್ಸ್ ರಿಲೀಫ್ ಕೊಟ್ಟಿದ್ದಾರೆ, ಅದು ಎಫೆಕ್ಟಿವ್ ಬರುವಾಗ ಡೆಫಿನೆಟ್ಲಿ ದೇರ್ ವಿಲ್ ಬಿ ಮೋರ್ ಸ್ಪೆಂಡಿಂಗ್ ಕೆಪಾಸಿಟಿ. ಜಾಸ್ತಿ ಆಗುವಾಗ ನೆಕ್ಸ್ಟ್ ಕ್ವಾರ್ಟರ್ಗಿರೋ GDP ಏನಾಗುತ್ತೆ, ಅಟ್ಲೀಸ್ಟ್ ವಿ ಆರ್ ಎಕ್ಸ್ಪೆಕ್ಟಿಂಗ್ ಒಂದು 7%, 7.2% ವರೆಗೂ ಬರುತ್ತೆ ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಸೊ ಈ ತರ ಬಂತು ಅಂದ್ರೆ ಡೆಫಿನೆಟ್ಲಿ ವಿಲ್ ಬಿ ಇನ್ ಅ ಗುಡ್ ಪ್ಲೇಸ್. ಮತ್ತೆ ಮಾರ್ಕೆಟ್ಸ್ ಏರಕ್ಕೆ ಹೈ ಪಾಸಿಬಿಲಿಟೀಸ್ ಇದೆ. ವಿ ಶೇಪ್ಡ್ ರಿಕವರಿನ ಅಂದ್ರೆ ಖಂಡಿತ ಇಲ್ಲ, ಆದ್ರೆ ಸ್ವಲ್ಪ ಸ್ಟಾಗ್ನೆಟ್ ಆದ್ರೂ ಲಾಂಗ್ ಟರ್ಮ್ ಅಲ್ಲಿ ನಿಫ್ಟಿ ಹೇಗೋ ಲಾಂಗ್ ಟರ್ಮ್ ಅಲ್ಲಿ ಇಟ್ ವಿಲ್ ಬಿ ಅ ಬೈ ಟ್ರೆಂಡ್ ಓನ್ಲಿ. ಸದ್ಯಕ್ಕೆ ಕರೆಕ್ಷನ್ ಫೇಸ್ ಅಲ್ಲಿ ಇದೆ. ಕರೆಕ್ಷನ್ ಜೊತೆಗೆ ಬಾಟಮ್ ಹತ್ತತ್ರ ಬಂದಾಯ್ತು. ವೆಯ್ಟ್ ಮಾಡಿ, ಒಳ್ಳೆ ಆಪರ್ಚುನಿಟಿ ಆಗಿ ನೋಡಿ. ಇದೊಂದು ಲಾಸ್ ಆಗಿ ನೋಡಿದೆ, ಒಂದು ಆಪರ್ಚುನಿಟಿ ಆಗಿ ನೋಡಿ. ₹100 ವಸ್ತು ₹50 ಸಿಗ್ತಾ ಇದೆ ಅಂತ ಅನ್ಕೊಂಡು ಒಂದು ಒಳ್ಳೆ ಸಿನಾರಿಯೋ ಅಲ್ಲಿ ಪ್ರಾಪರ್ ಆಗಿ ನಿಮ್ ಫಿನಾನ್ಷಿಯಲ್ ಅಡ್ವೈಸರ್ ಹತ್ರ ಕೇಳಿ ಪ್ರಾಪರ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಂಡು ಅದಾದ್ಮೇಲೆ ನೀವು ಇನ್ವೆಸ್ಟ್ ಮಾಡಕ್ಕೆ ಐಡಿಯಾ ಮಾಡಿ. ಆಲ್ ರೈಟ್, ನಾ ಇದನ್ನೇ ಹೇಳಬೇಕು ಅನ್ಕೊಂಡೆ. ಇದರಿಂದಾನೇ ತುಂಬಾ ಸಲ ನಮಗೆ ರಿವ್ಯೂ ಕೊಡಕ್ಕಾಗಲಿಲ್ಲ. ಇನ್ಮೇಲೆ ಬೇರೆ ವಿಡಿಯೋಸ್ ಎಲ್ಲ ವಿಲ್ ಟ್ರೈ ಟು ಗಿವ್. ಈ ತರ ಮಾರ್ಕೆಟ್ ಅಪ್ಡೇಟ್ಸ್, ಮಾರ್ಕೆಟ್ ಲೆವೆಲ್ಸ್ ಎಲ್ಲ ಡೈರೆಕ್ಟ್ ಆಗಿ ಕೊಡಕ್ಕಾಗಲ್ಲ. 3 months ಡೇಟಾ ಮುಂಚೆನೆ ಕೊಡಕ್ಕಾಗತ್ತೆ. ಸೊ ಡೈರೆಕ್ಟ್ ರಿವ್ಯೂ ಲೆವೆಲ್ಸ್ ಇನ್ ಬರಲ್ಲ. ಬಟ್ ಓವರ್ ಆಲ್ ಆಗಿ ಮಾರ್ಕೆಟ್ ಕಂಡೀಷನ್ ಹೇಗಿದೆ ಅಂತ ಜನರಲ್ ಆಗಿ ಮಾತಾಡುವಾಗ ನಾವು ಖಂಡಿತ ಮಾತಾಡೋಣ. ಆಲ್ ರೈಟ್, ನಿಮ್ ಕ್ವಶನ್ಸ್, ಈ ತರ ಬೇರೆ ಡೇಟಾ ಇದೆ, ಈ ತರ ಮಾರ್ಕೆಟ್ ಏನಾಗುತ್ತೆ, ಬೇರೆ ವಿಷಯಗಳ ಬಗ್ಗೆ ಮಾತಾಡ್ಬೇಕಂದ್ರೆ ಖಂಡಿತ ಕಮೆಂಟ್ಸ್ ಅಲ್ಲಿ ಹೇಳಿ, ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಡ್ ಒನ್ ಮೋರ್, ಅದೇ ತರ ಮುಖ್ಯವಾದ ವಿಷಯ, ನಾವು ಆಲ್ರೆಡಿ ವಿಡಿಯೋಗೆ ಒಂದು 2000 ಲೈಕ್ಸ್ ಬಂತು ಅಂದ್ರೆ ನಾವು ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ ವಿಡಿಯೋ ಹಾಕ್ತೀನಿ ಅಂತ ಹೇಳಿದೆ. ಅದು ಇಷ್ಟು ದಿವಸ ವೆಯ್ಟ್ ಮಾಡಿದ ರೀಸನ್ ಏನಂದ್ರೆ ಒಂದು ಫುಲ್ ಸ್ಟಡಿಯಾಗಿ ಕೊಡಬೇಕು ಅಂತ. ಹತ್ತತ್ರ ಮುಗೀತು. ಸೊ ಆ ವಿಡಿಯೋನು ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಮತ್ತೆ ವೆಯ್ಟ್ ಮಾಡಿ, ಡೆಫಿನೆಟ್ ಆಗಿ ಇಟ್ ವಿಲ್ ಬಿ ಅ ವೆರಿ ಯೂಸ್ಫುಲ್ ವಿಡಿಯೋ. ಒಂದು ಪಾರ್ಟ್ 1 ಪಾರ್ಟ್ 2 ಆ ತರನೇ ಬರುತ್ತೆ, ದೊಡ್ಡ ವಿಡಿಯೋ. ಸೊ ಅದು ಬುಕ್ ವೈಸ್ ಆಗಿ ನಾವು ಸ್ಟಡಿ ಮಾಡಿ 1 by 1 ನಾನು ನಿಮಗೆ ಖಂಡಿತ ಟೀಚ್ ಮಾಡ್ತೀನಿ. ಇಟ್ ವಿಲ್ ಬಿ ಅ ವೆರಿ ಗುಡ್ ವಿಡಿಯೋ. ಸೊ ಸ್ಟೇ ಟ್ಯೂನ್ ಫಾರ್ ಇಟ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ಟೇಕ್ ಕೇರ್.